ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬರಬೇಕಾಗಿತ್ತು, ಅಂತಿಮ ದರ್ಶನ ಪಡೆದುಕೊಳ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಮನೆಯಲ್ಲೇ ನಿಂತ್ಕೊಂಡು ಅಥವಾ ಕೂತ್ಕೊಂಡು ತಮ್ಮ ನೆಚ್ಚಿನ ನಟನ ಅಂತ್ಯ ಸಂಸ್ಕಾರದ ದೃಶ್ಯ ತೋರಿಸುವ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ. ಈಗ ಪಾರ್ಥಿವ ಶರೀರದಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅವರ ಕಿವಿಯಲ್ಲಿ ನಾರಾಯಣದ ಸ್ಮರಣೆ ಕೂಡ ಮಾಡಲಾಗಿದೆ. ಆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಈಗ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋಕ್ಕೂ ಮುನ್ನ ಚಿತಾ ಅಗ್ನಿ ಹೋಮ ಮಾಡಲಾಗುತ್ತೆ. ಆ ಬಳಿಕ ಚಿತಾ ಶುದ್ಧಿ ಮಾಡಲಾಗುತ್ತಂತೆ. ಆ ಬಳಿಕ ಚಿತಾ ಶುದ್ಧಿ ಮಾಡಲಾಗುತ್ತಂತೆ. ಆ ಬಳಿಕ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಕೂಡ ಮಾಡಲಾಗುತ್ತೆ. ಅವರ ಹಿರಿಯ ಮಗ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅದಕ್ಕೂ ಮುನ್ನ ಇನ್ನೆರಡು ಪ್ರಕ್ರಿಯೆಗಳು ಪೂರ್ಣ ಆಗಬೇಕು ಅಂತ ಹೇಳಲಾಗ್ತಾ ಇತ್ತು. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಆ ದೃಶ್ಯವನ್ನು ತೋರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇಡೀ ಸ್ಯಾಂಡಲ್ವುಡ್ ಇವತ್ತು ದುಃಖ ತಪ್ತರಾಗಿರೋದು. ತಮ್ಮ ಸ್ಯಾಂಡಲ್ವುಡ್ನ ಹಿರಿಯ ನಾಯಕನನ್ನು ಕಳೆದುಕೊಂಡು ಇವತ್ತು ಚಿತ್ರರಂಗ ಬಡವಾಗಿದೆ. ಒಂದೊಂದೇ ಕೊಂಡಿಗಳು ಕಳಚಿ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಅದು ಆ ನೋವನ್ನು ಅರಗಿಸೋ ಶಕ್ತಿ ನಮ್ಮಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಅನೇಕ ಸ್ಯಾಂಡಲ್ವುಡ್ನ ಗಣ್ಯರು ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ತಾನೇ ಶಶಿಕುಮಾರ್ ಅವರು ಕೂಡ ಆಗಮಿಸಿ ಅದೇ ಮಾತನ್ನ ಹೇಳ್ತಾ ಇದ್ರು ಅಂತ, ಹಿರಿಯ ಜೀವ ಇನ್ನಷ್ಟು ದಿನಗಳ ಕಾಲ ಇರಬೇಕಾಗಿತ್ತು ಅಂತ. ಯಾಕಂದ್ರೆ ಅದ್ಭುತ ಕಲಾವಿದ ಜೊತೆಗೆ ಕಲೆಯನ್ನ ಗುರುತಿಸುವಂತಹ ಶಕ್ತಿ ಕೂಡ ನಟ ದ್ವಾರಕೀಶ್ ಅವ್ರಿಗೆ ಇತ್ತು ಅಂತ. ಹಾಗಾಗಿ ಅವರ ಗರಡಿಯಲ್ಲಿ ಅನೇಕ ಜನ ಕಲಾವಿದರು ಬೆಳೆದಿದ್ದಾರೆ. ಅದರಲ್ಲಿ ಶ್ರುತಿ ಅವರು ಕೂಡ ಒಬ್ರು. ಶ್ರುತಿಯಾಗಿದ್ದೇ ನಟ ದ್ವಾರಕೀಶ್ ಅವರಿಂದ ಅನ್ನೋ ಕಾರಣಕ್ಕೆ ನೋಡಿ, ನಿನ್ನೆಯಿಂದಲೂ ಕೂಡ ಅವ್ರನ್ನ ಮಾತನಾಡಿಸ್ಬೇಕು ಅಂತ ಅದೆಷ್ಟು ಜನ ಕಾದಿದ್ರು. ಕಾರಣ ಅತಿ ಹೆಚ್ಚಿನ ಒಡನಾಟ ನಟ ದ್ವಾರಕೀಶ್ ಅವರ ಜೊತೆಗೆ ಶ್ರುತಿ ಅವರಿಗೆ ಇದ್ದದ್ದು. ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದೀವಿ ಅಂತ ಕಾರಣನೇ ದ್ವಾರಕೀಶ್ ಅವರು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಇಲ್ಲಾಂದ್ರೆ ಈ ಶ್ರುತಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ನಾನು ಸ್ಯಾಂಡಲ್ವುಡ್ನಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದೀನಿ ಅಂದರೆ ಕಾರಣನೇ ಅವರು. ಹಾಗಾಗಿ ನನ್ನ ಜೀವನದಲ್ಲೂ ಕೂಡ ಅವರು ತಂದೆಯ ಸ್ಥಾನದಲ್ಲಿದ್ದರು, ಗುರುವಿನ ಸ್ಥಾನದಲ್ಲಿದ್ದರು. ಅಂಥವರನ್ನು ಕಳೆದುಕೊಂಡಿದ್ದೀವಿ. ಈ ನೋವನ್ನು ಅರಗಿಸೋದು ಹೇಗೆ ಅನ್ನೋದನ್ನು ಅವರು ತುಂಬ ಭಾವುಕ ನುಡಿಗಳನ್ನು ಆಡ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನೆರವೇರಿಸ್ತಾ ಇರುವಂಥ ದೃಶ್ಯ ನಾವು ಗಮನಿಸ್ತಾ ಇರೋದು. ಕೊನೆಯ ಪ್ರಕ್ರಿಯೆಗಳು ಸಾಗ್ತಾ ಇರೋದು ಚಾಮರಾಜಪೇಟೆಯ ರುದ್ರಭೂಮಿಯಲ್ಲಿ ಹಿರಿಯ ನಟ ದ್ವಾರಕೀಶ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಭಾವುಕರಾಗಿದ್ದಾರೆ, ದುಃಖ ತಪ್ತರಾಗಿದ್ದಾರೆ. ದ್ವಾರಕೀಶ್ ಅವರ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿ ಇದ್ರೂ ಕೂಡ ಆದ್ರೆ ಆಚೆಗೂ ಕೂಡ ಅವರ ವ್ಯಕ್ತಿತ್ವ ಇತ್ತಲ್ಲ, ಎಲ್ಲರೂ ಕೂಡ ಮೆಚ್ಚುವಂಥದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸೋಲು ಗೆಲುವು ಎರಡನ್ನ ಕೂಡ ಸಮಾನವಾಗಿ ಸ್ವೀಕರಿಸಿರುವಂತಹ ಮನಸ್ಥಿತಿ ಅವರದ್ದು. ಹಾಗಾಗಿ ಅವರು ಬೇರೆಯವರಿಗೆ ದಾರಿ ದೀಪ ಮಾದರಿ ಅಂತ ಹೇಳ್ತಾ ಇದ್ದಿದ್ದು. ರವಿಚಂದ್ರನ್ ಅವರು ಒಂದು ಮಾತು ಹೇಳ್ತಾ ಇದ್ರು, ನಂದು ಅವ್ರ ಜೀವನ ತುಂಬ ಭಿನ್ನವಾಗಿ ಏನು ಕಾಣಿಸ್ತಾ ಇಲ್ಲ ನನಗೆ, ಇಬ್ಬರೂ ಜೀವನ ಕೂಡ ಹಾಗೆ ಬಂದಿದ್ದು, ಬಟ್ ನನ್ನ ಅರ್ಧ ಜೀವನದಲ್ಲಿ ಅವರ ಪಾತ್ರ ಬಹುದೊಡ್ಡದಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ನೋಡಿ, ಇಷ್ಟು ಹಿರಿಯ ಕಲಾವಿದರೇ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅಂದರೆ ಅವರು ನಿರ್ದೇಶನ ಮಾಡಬೇಕಾದ್ರೆ ಹಿಂದೆ ಸರಿತಿರ್ಲಿಲ್ಲ. ಯಾರೋ ಹೊಸ ಹುಡುಗ, ಅವರ ಕಲೆ ಹೇಗೆ, ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ಸೋತೋಗ್ಬಿಟ್ರೆ ಹೇಗಪ್ಪ, ಆ ಭಯಾನೇ ಇರಲಿಲ್ಲ. ಸೋತು ಕಾರಣ ಅದಕ್ಕೆ ನಾನೇನೆ. ಹಾಗಾಗಿ ಆ ಧೈರ್ಯ ಮಾಡಿ ಚಿತ್ರರಂಗದಲ್ಲಿ ಅಂತ ಸಾಹಸ ಮಾಡಿ ಚಿತ್ರಗಳನ್ನ ಮಾಡಿದ್ದಾರೆ ಅಂದ್ರೆ ಆ ಹಿರಿಮೆ ಕೂಡ ನಟ ದ್ವಾರಕೀಶ್ ಅವ್ರಿಗೆ ಸಲ್ಲುತ್ತೆ ಅಂತ. ರಮೇಶ್ ಅರವಿಂದ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಅದ್ಭುತವಾದಂತಹ ಮಾತು. ನಾವೆಲ್ಲ ಸಿಂಗಾಪುರ್ ನೋಡಿದ್ದೆ ನಟ ದ್ವಾರಕೀಶ್ ಅವರಿಂದ. ಸಿಂಗಾಪುರ್ ಹೇಗಿದೆ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲೇ ಬೆಂಗಳೂರು ಗಲ್ಲಿಯಲ್ಲಿ ಓಡಾಡ್ತಾ ಇದ್ವಿ. ಮೊದಲು ಅವರ ನಿವಾಸ NR ಕಾಲೋನಿಯಲ್ಲಿ ಇದ್ದಾಗ ಸೈಕಲ್ ಮೇಲೆಲ್ಲ ಓಡಾಡ್ತಾ ಇದ್ವಿ ಚಿಕ್ಕ ವಯಸ್ಸು. ಹಾಗಾಗಿ ದ್ವಾರಕೀಶ್ ಅವರನ್ನ ಹಾಗೆ ನೋಡ್ತಾ ಇದ್ದವರು ಅವರ ಜೊತೆಗೆ ಒಂದು ಸಿನಿಮಾ ಮಾಡೋ ಅವಕಾಶ, ಜೊತೆಗೆ ಆ ಅವಕಾಶ ಸಿಂಗಾಪುರ ನೋಡೋದು ಅಂತ ಅಂದಾಗ ಆ ಕಾಲದಲ್ಲಿ ದೊಡ್ಡ ಮಟ್ಟದ ಉತ್ಸಾಹ ನಮ್ಮಲ್ಲಿ ಅಂತ. ವಿದೇಶದ ಚಿತ್ರೀಕರಣಗಳು ಕೂಡ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣನೇ ನಟ ದ್ವಾರಕೀಶ್ ಅವರು. ಹಾಗಾಗಿ ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು, ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ತಂದುಕೊಟ್ಟು ಹೊಸ ಮಜಲನ್ನ ಕೊಟ್ಟಿರುವಂತಹ ಕೀರ್ತಿ ಕೂಡ ನಟ ದ್ವಾರಕೀಶ್ ಅವರಿಗೆ ಸಲ್ಲುತ್ತೆ ಅಂತ. ಹಾಗಾಗಿ ಕೆಲವರು ಹೇಳ್ತಾ ಇದ್ದಿದ್ದು, ಇನ್ನಷ್ಟು ದಿನಗಳ ಕಾಲ ಇದ್ದಿದ್ರೆ ಇನ್ನಷ್ಟು ಖುಷಿ ಆಗ್ತಾ ಇತ್ತು, ಅದೆಷ್ಟು ಜನ ಕಲಾವಿದರಿಗೆ ಇನ್ನೂ ಕೂಡ ಕೆಲಸ ಸಿಗ್ತಾ ಇತ್ತು, ಅವರ ಗರಡಿಯಲ್ಲಿ ಬೆಳೀತಾ ಇದ್ರು ಗೊತ್ತಿಲ್ಲ. ಇನ್ನಷ್ಟು ದಿನಗಳ ಕಾಲ ಅವಕಾಶ ಬೇಕಾಗಿತ್ತು ಅನ್ನುವಂಥ ಮಾತು ಒಂದ್ ಕಡೆ. ಆದ್ರೆ ವಯೋಸಹಜ ಕಾಯಿಲೆ ಅಂದ್ರೆ ಈ ವಯಸ್ಸಾದ ಮೇಲೆ ಒಳ್ಳೆ ರೀತಿಯಲ್ಲಿ ಸಾವು ಬರ್ಲಪ್ಪ ಅಂತದೆಷ್ಟು ಜನ ದೇವ್ರ ಹತ್ತ ಬೇಡ್ಕೊಂಡಿರ್ತಾರೋ ಅದರಲ್ಲಿ ದ್ವಾರಕೀಶ್ ಅವರು ಕೂಡ ಒಬ್ರು ಇರಬಹುದು. ಹಾಗಾಗಿ ಯಾವುದೇ ನೋವು ಪಡದೆ
ಯಾವುದೇ ಸಮಸ್ಯೆನ ಅನುಭವಿಸದೆ ದೇವರ ಹತ್ತಿರ ಅವ್ರು ಹೋಗಿದ್ದಾರೆ ಅಂದರೆ ಅದನ್ನ ಕೂಡ ನಾವು ಸ್ವೀಕಾರ ಮಾಡಲೇಬೇಕು. ಹಾಗಾಗಿ ಅವರು ಒಳ್ಳೆ ಕೆಲಸಗಳು, ಅವರು ಒಳ್ಳೆತನನೇ ಇವತ್ತು ದೇವರು ಒಳ್ಳೆತನದಲ್ಲೇ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲೇ ಕಳಿಸ್ಕೊಡೋಣ ಅನ್ನುವಂಥ ಮಾತನ್ನ ರವಿಚಂದ್ರನ್ ಮತ್ತೆ ರಮೇಶ್ ಅರವಿಂದ್ ಅವರು ಅದೇ ಮಾತನ್ನ ಹೇಳ್ತಾ ಇದ್ರು. ತಮ್ಮ ಜೀವ ಇರೋ ತನಕ ಕೂಡ ತಮ್ಮ ಇಡೀ ಜೀವನವನ್ನ ಸ್ಯಾಂಡಲ್ವುಡ್ಗೆ ಮುಡಿಪಾಗಿಟ್ಟಿರುವಂತಹ ಕೀರ್ತಿ ಕೂಡ ನಟ ದ್ವಾರಕೀಶ್ ಅವ್ರಿಗೆ ಆಗುತ್ತೆ. ಸೋತಾಗ ಅಯ್ಯೋ ಸೋತ್ ಬಿಟ್ಟೆ, ಬೇಡಪ್ಪ ಯಾಕೆ ಚಿತ್ರಗಳು, ನಾನು ಮಾಡೋದು ಬೇಡ, ಕೈ ಹಾಕೋದು ಬೇಡ, ಕೈ ಸುಟ್ಕೊಂಡಾಗಿದೆ, ಇಷ್ಟೊಂದು ಸೋಲ್ ಕಂಡಾದ್ಮೇಲೆ ಬೇಡ ಅಂತ ಹಿಂದೆ ಸರಿದವ್ರು ಯಾವತ್ತೂ ಅಲ್ಲ. ಈ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ರೀತಿಯಲ್ಲಿ ಮುಂದೊಂದು ದಿನ ಗೆದ್ದೇ ಗೆಲ್ತೀನಿ ಅನ್ನೋಂಥ ಭಾವದೊಂದಿಗೆ ಪ್ರತಿ ಸಿನಿಮಾಗಳನ್ನ ಅವ್ರು ಮಾಡ್ತಾ ಇದ್ರಂತೆ. ಹಾಸ್ಯ ನಟರಾಗಿ ಚಿಕ್ಕ ಚಿಕ್ಕ ಪಾತ್ರಗಳೊಂದಿಗೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರು ಕೂಡ ಅವರಲ್ಲಿರುವಂತಹ ಕಲೆಯನ್ನ ತಾವೇ ಹೊರತರುವಂತಹ ಪ್ರಯತ್ನ ಮಾಡ್ತಾರೆ ಹಾಸ್ಯ ನಟರಾಗಿ. ತದನಂತರದಲ್ಲಿ ನಿರ್ದೇಶನಕ್ಕಿಳಿದಾಗ ಅತ್ಯದ್ಭುತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಹೇಳ್ತಾ ಇದ್ದಿದ್ದು ರಾಜ್ಯದಾದ್ಯಂತ ಅವರ ಅಭಿಮಾನಿ ಬಳಗ ದೊಡ್ಡದಿದೆ ಅಂತ. ಕಾರಣ ಏನ್ ಗೊತ್ತಾ, ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ಅಭಿನಯದ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ನೋಡೋದಕ್ಕೆ ಅದೆಷ್ಟು ಜನ ಪ್ರೇಕ್ಷಕರು ಕಾತ್ರದಿಂದ ಕಾಯ್ತಾ ಇದ್ರು ಗೊತ್ತಿಲ್ಲ. ಯಾವಾಗ ಬಿಗ್ ಸ್ಕ್ರೀನಲ್ಲಿ ಅವ್ರನ್ನ ಇಬ್ಬರನ್ನ ನೋಡ್ತೀವಿ ಅಂತ ಎಷ್ಟೋ ಜನ ಅಭಿಮಾನಿಗಳು ಕೆಲ ಕಾಲ ಬೇಸರಗೊಂಡಿದ್ದೂ ಕೂಡ ಉದಾಹರಣೆಗಳಿದೆ. ಇಬ್ಬರ ಜೋಡಿ ಅಗಲಿಕೆ ಆಗಿದೆ ಅಂತೆ, ಏನೋ ಮುನಿಸು ಬಂದಿದೆ ಅಂತೆ, ಒಂದಾಗ್ತಾರ ಮತ್ತೆ ಸಿನಿಮಾ ಮಾಡ್ತಾರ, ಇಂಥ ಪುಟ್ಟದ್ದಕ್ಕೆ ಒಂದಷ್ಟು ಜಗಳ ಇದ್ದೇ ಇರುತ್ತೆ, ಪ್ರತಿ ಮನೆಯಲ್ಲಿ ಇರುತ್ತಲ್ಲ. ಹಾಗೆ ಇಬ್ಬರ ಸಂಬಂಧದಲ್ಲೂ ಕೂಡ ಅಂತಹ ವಿರಸ ಇತ್ತು, ಆದ್ರೆ ಅದರ ಆಚೆಗೂ ಕೂಡ ಅಂಥದ್ದೊಂದು ಅನುಬಂಧ ಕೂಡ ಇಬ್ಬರಲ್ಲಿ ಇತ್ತು ಅನ್ನುವಂತಹ ವಿಚಾರವನ್ನ ಕೂಡ ಅನೇಕರು ಹೇಳ್ತಾ ಇದ್ರು. ರಮೇಶ್ ಅರವಿಂದ್ ಅವ್ರ ಜೊತೆ ಕೆಲಸ ಮಾಡಿರುವ ಸಂದರ್ಭದಲ್ಲಿ ಅದೇ ಮಾತನ್ನ ಹೇಳ್ತಾ ಇದ್ರು. ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರು ಅಗಲಿಕೆ ಆಗಿದೆ ಅಂದರೆ ಇಬ್ಬರೂ ಕೂಡ ಮಾತನಾಡ್ತಿಲ್ವಂತೆ, ಮುನಿಸ್ಕೊಂಡಿದ್ದಾರೆ. ಅವರ ಗರಡಿಯಲ್ಲಿ ಮತ್ತೆ ಸಿನಿಮಾ ಬರುತ್ತೋ ಇಲ್ವೋ, ಒಟ್ಟಿಗೆ ನೋಡೋಕ್ಕಾಗುತ್ತಾ ಇಲ್ವಾ ಅಂದಾಗ ಆಪ್ತ ಮಿತ್ರ ಅನ್ನುವಂಥ ಸಿನಿಮಾವನ್ನು ಕೊಡೋದಕ್ಕೆ ಸಿದ್ಧತೆಗಳಾಗ್ಬಿಡುತ್ತೆ ಅಂತ. ಆ ದೃಶ್ಯಗಳನ್ನು ನೋಡೋದಕ್ಕೆ ನಾನು ಆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ನಾನೇ ಪುಣ್ಯವಂತ ಅನ್ನಿಸ್ಬಿಡ್ತು ನನಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆಪ್ತ ಮಿತ್ರದಲ್ಲಿ ಇಬ್ಬರೂ ಕೂಡ ಕಾಲವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋಂಥ ಹಾಡಿಗೆ ಅದೆಷ್ಟು ಉತ್ಸಾಹದಿಂದ ಇಬ್ಬರು ಭಾಗಿಯಾಗಿ ಎಷ್ಟು ಖುಷಿಯಾಗಿ ಅಭಿನಯ ಮಾಡಿದ್ರು ಅಂದರೆ ಅದನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಅದಿನ್ನೂ ಯಾವತ್ತೂ ಕೂಡ ಜೀವಮಾನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅನ್ನೋಂಥ ಮಾತನ್ನು ಅವರು ಕೂಡ ನೆನಪು ಮಾಡ್ಕೊಳ್ತಾ ಇದ್ರು. ಬರೀ ಒಬ್ಬರಲ್ಲ, ಸ್ಯಾಂಡಲ್ವುಡ್ನ ಅನೇಕರು ಕೂಡ ನಟ ದ್ವಾರಕೀಶ್ ಅವರ ಜೊತೆಗೆ ಈ ರೀತಿ ಒಡನಾಟವನ್ನು ಇಟ್ಟುಕೊಂಡವರೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರ ಜೊತೆ ಬೆಳೆದಾಗ, ಅವ್ರ ಜೊತೆಗೆ ಒಡನಾಟದಲ್ಲಿದ್ದಾಗ, ಅವ್ರ ಜೊತೆ ಕೆಲಸ ಮಾಡಿದವರು ಪ್ರತಿಯೊಬ್ಬರು ಕೂಡ ಇದೇ ಮಾತನ್ನು ಹೇಳ್ತಿದ್ದಾರೆ. ಅವರ ನೇರ ನುಡಿ ಅನೇಕರಿಗೆ ಏನಪ್ಪ ಹೀಗೆ ಮಾತಾಡ್ತಾರಲ್ಲ ಅಂತ ಕೆಲವರಿಗೆ ಅನಿಸಿರಬಹುದು. ಆದರೆ ಅವರು ಮಾತಾಡೋದೇ ಕೆಲವರಿಗೆ ಅಯ್ಯೋ ಹೀಗೆ ಅಂದ್ಬಿಟ್ರಲ್ಲ ಅನ್ನೋದು ಕಾಂಟ್ರವರ್ಸಿ ಬಿಟ್ಟರೆ ಇನ್ಯಾವತ್ತೂ ಕೂಡ ಬೇಕು ಅಂತ ಅದನ್ನು ಎದುರಿಸಬಲ್ಲರು. ಏನೋ ಸಮಸ್ಯೆ ಆದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ನಮ್ಮ ತಂದೆಯವರಲ್ಲಿ ಇತ್ತು ಅಂತ ಅವರ ಮಕ್ಕಳು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ಹೀರೋ ಆಗಬೇಕು ಅಥವಾ ಹೀರೋಯಿನ್ ಆಗಬೇಕಂದ್ರೆ ಹೀಗೀಗೇ ಇರಬೇಕು ಅನ್ನುವಂಥ ಒಂದಷ್ಟು ನಿಯಮಗಳಿತ್ತಲ್ಲ, ಅದರ ಆಚೆಗೂ ಕೂಡ ಕಲೆ ಹೊಂದಿದ್ರೆ ಸಾಕು, ಏನೂ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟವರು ನಟ ದ್ವಾರಕೀಶ್ ಅವರು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಅವ್ರನ್ನ ಸ್ಯಾಂಡಲ್ವುಡ್ನ ಕುಳ್ಳ ಅಂತಾರೆ, ಪ್ರಚಂಡ ಕುಳ್ಳ ಅಂತಾರೆ. ಯಾವತ್ತೂ ಕೂಡ ಬೇಸರ ಮಾಡ್ಕೊಂಡವರಲ್ಲ, ಈ ರೀತಿ ಕರೀತಾರಲ್ಲ ನನ್ನನ್ನು ಅಂತ. ಬಟ್ ಅಭಿಮಾನಿಗಳು ಕೊಟ್ಟಿರುವಂಥ ಬಿರುದದು, ಆ ಪ್ರೀತಿ ಮುಂದೆ ಇನ್ನೇನಿದೆ ಅಂತ ಪ್ರತಿ ಬಾರಿಯೂ ಕೂಡ ನನ್ನ ತಂದೆ ಹೇಳ್ತಾ ಇದ್ರು ಅನ್ನುವಂಥ ಮಾತನ್ನು ಅವರ ಹಿರಿಯ ಮಗ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾವುಕರಾದಂಥ ವಿಚಾರವನ್ನು ಕೂಡ ನಾವು ಗಮನಿಸಿದ್ವಿ. ಸೋಲು ಗೆಲುವು ಎರಡೂ ಕೂಡ ಜೀವನದಲ್ಲಿ ಬಂದರೂ ಕೂಡ ಸೋತಿದ್ದೀನಿ ಅಥವಾ ಇದು ಸೋಲು ಅಂತ ಯಾವತ್ತೂ ಕೂಡ ಪರಿಗಣಿಸಿಲ್ಲ. ಬಟ್ ಕೆಲವರು ಅಕ್ಕಪಕ್ಕದಲ್ಲಿದ್ದವರು ಅಯ್ಯೋ ಸೋತ್ಬಿಟ್ರು ದ್ವಾರಕೀಶ್ ಅಂತ ಹೇಳ್ತಾ ಇದ್ರು ಬಿಟ್ಟರೆ ಸೋಲಾಗ್ಬಿದೆ ಅಂತ ಹೇಳಿದರೆ ಅದು ಸೋಲಲ್ಲ, ಅದು ಗೆಲುವು. ಇನ್ನೊಂದು ಸ್ವಲ್ಪ ನಾನೇನೋ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಜನ, ಸೋಲಂತ ಯಾಕೆ ತೊಗೊಳ್ತೀರಾ ಅಂತಿದ್ರಂತೆ. ಹಾಗಾಗಿ ಅಂತಹ ಒಂದಷ್ಟು ಮಾತುಗಳು ಕೂಡ ಅನೇಕರಿಗೆ ಪ್ರೇರಣೆ. ಸೋತಾಗ ಧೃತಿಗೆಡದೆ ಅದರಿಂದ ಆಚೆಗೆ ಬಂದು ಏನಾದರೂ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಟ ದ್ವಾರಕೀಶ್. ಹಾಗಾಗಿ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ನಟ ದ್ವಾರಕೀಶ್ ಹಿರಿಯ ನಟ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಸ್ಯಾಂಡಲ್ವುಡ್ಗೆ ಅವರು ಕೊಟ್ಟಿರುವಂತಹ ಕೊಡುಗೆ, ಅವರು ಹಾಕಿ ಕೊಟ್ಟಿರುವಂಥ ಮಾರ್ಗದರ್ಶನ ಅದ್ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಾರ್ಗದರ್ಶನದಲ್ಲಿ ನಡೆದು ಬಿಟ್ರೆ ಸಾಕು, ಅದ್ಭುತವಾದಂತಹ ಜೀವನ ಕಲ್ತ್ಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಕೂಡ
ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು ಹೇಳ್ತಾ ಇದ್ರು. ವಿಚಾರಗಳನ್ನ ಕೂಡ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು ಹೇಳ್ತಾ ಇದ್ರು. ಹಾಗಾಗಿ ಅವ್ರು ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಅವ್ರು ಯಾವಾಗಲೂ ಕೂಡ ನಮ್ಮ ಜೊತೆಗಿರ್ತಾರೆ. ಹೇಗಂದ್ರೆ ಅವ್ರು ಕೊಟ್ಟಿರುವಂತಹ ಕೊಡುಗೆ, ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನದ ಮೂಲಕ ಪ್ರತಿ ಬಾರಿ ಕೂಡ ನಾವು ನಟ ದ್ವಾರಕೀಶ್ ಅವರನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಈಗ ಯಾವತ್ತೂ ಕೂಡ ಭಾವುಕರಾಗಿದ್ದು ಅಥವಾ ಅಳೋ ಸನ್ನಿವೇಶಗಳನ್ನ ತಮ್ಮ ಸಿನಿಮಾಗಳಲ್ಲಿ ತೋರಿಸಿಲ್ಲ. ಯಾವಾಗ್ಲೂ ದ್ವಾರಕೀಶ್ ಬಿಗ್ ಸ್ಕ್ರೀನ್ ಮೇಲೆ ಬಂದ್ರೆ ಅಥವಾ ನಾವು ಪರದೆಗಳಲ್ಲಿ ಅವ್ರನ್ನ ನೋಡ್ತಾ ಇದ್ದೀವಿ ಅಂದ್ರೆ ನಕ್ಕು ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ತಾ ಇದ್ರು. ಅಂತಹ ಅಭಿನಯ ಹುಣ್ಣಾಗುವಷ್ಟು ನಗಿಸ್ತಾ ಇದ್ರು. ಅಂತಹ ಅಭಿನಯ ಯಾವುದೇ ಒಬ್ಬ ನಟನಾದ್ರೂ ಕೂಡ ಈ ನಟನೆ ಅನ್ನೋ ಮಾಡುವಾಗ ಪರಕಾಯ ಪ್ರವೇಶ ಅಂತಾರಲ್ಲ, ಆ ರೀತಿ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸುವ ಶಕ್ತಿ ಕೂಡ ನಟ ದ್ವಾರಕೀಶ್ ಅವ್ರಿಗೆ ಇತ್ತು ಅಂತ. ಹಾಗಾಗಿ ಅವರ ಪ್ರತಿಯೊಂದು ಪಾತ್ರವೂ ಕೂಡ ಜನರ ಮನದಾಳದಲ್ಲಿ ನಾವು ನಟ ದ್ವಾರಕೀಶ್ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ಹಾಗಾಗಿ ಅಂತಹ ಹಲವಾರು ಸಿನಿಮಾಗಳು ಕೂಡ ನಟ ದ್ವಾರಕೀಶ್ ಅವರ ಪಾತ್ರಗಳು ಜನರ ಮನಸ್ಸಿನಿಂದ ಯಾವತ್ತೂ ಕೂಡ ಮರೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಅದು ಮಾಸುವುದೂ ಇಲ್ಲ. ಹಾಗಾಗಿ ಅವರ ನಗು, ಅವರ ಅಭಿನಯ, ಅವರ ಪಾತ್ರಗಳು, ಅವರ ಚಿತ್ರಗಳು, ಅವರ ನಿರ್ದೇಶನ, ಅವರ ನಿರ್ಮಾಣ ಚಿತ್ರರಂಗಕ್ಕೆ ಹೊಸ ಆಯಾಮ ಕೊಟ್ಟಿರುವ ಆ ದಿನಗಳು, ಅವರ ಗರಡಿಯಲ್ಲಿ ಬೆಳೆದಿರುವಂತಹ ಕಲಾವಿದರು, ಅವರು ಮತ್ತೊಂದಷ್ಟು ಜನಕ್ಕೆ ಸ್ಫೂರ್ತಿ ಆಗ್ಲಿ ಅನ್ನೋದಷ್ಟೇ ನಮ್ಮ ಬಯಕೆ ಅನ್ನುವಂತಹ ವಿಚಾರವನ್ನ ಅನೇಕ ಹಿರಿಯ ನಟ ನಟಿಯರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಸದ್ಯ ನಾವು ದೃಶ್ಯ ಗಮನಿಸ್ತಾ ಇರೋದು ಅಂತ್ಯಕ್ರಿಯೆಯ ಕೊನೆಯ ಘಟ್ಟ. ಆ ಪ್ರಕ್ರಿಯೆಗಳು ಸಾಗ್ತಾ ಇದೆ, ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಟ ದ್ವಾರಕೀಶ್ ಅವರು ನಮ್ಮ ಜೊತೆಗಿರ್ತಾರೆ. ಆದ್ರೆ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಿಸ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಕೆಲವರು ಭಾವುಕರಾಗ್ತಿದ್ದಾರೆ, ಕೆಲವರು ಆ ದಿನಗಳನ್ನ ಅಂದ್ರೆ ಅವ್ರ ಜೊತೆಗೆ ಆ ದಿನಗಳನ್ನ ಕಳೆದಿದ್ದಾರಲ್ಲ ಅದನ್ನೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರ್ ಹಾಕ್ತಾ ಇರುವಂತಹ ಸನ್ನಿವೇಶ ಕೂಡ ನಮಗೆ ಕಾಣಿಸ್ತಾ ಇದೆ. ಚಾಮರಾಜನಗರದ ರುದ್ರಭೂಮಿಯಲ್ಲಿ ಹಿರಿಯ ನಟ ದ್ವಾರಕೀಶ್ ಅವರ ಕೊನೆಯ ಘಟ್ಟ, ಅಂತ್ಯಕ್ರಿಯೆಯ ಕೊನೆಯ ವಿಧಿವಿಧಾನಗಳು ನೆರವೇರಿಸಲಾಗ್ತಾ ಇದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಕೂಡ ಮಾಡಲಾಗುತ್ತೆ. ಅವರ ಹಿರಿಯ ಮಗ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಕೂಡ ಮಾಡ್ತಾರೆ. ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ವಿಚಾರ ಇನ್ಯಾವತ್ತೂ ಕೂಡ ಅವರೆಲ್ಲ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅವರ ನಗುಮುಖ ನೋಡೋದಕ್ಕೆ ಸಾಧ್ಯ ಆಗಲ್ವಾ ಅಂದ್ರೆ ಖಂಡಿತ ಸಾಧ್ಯ. ಅವ್ರು ಮಾಡಿರುವಂತಹ ಚಿತ್ರಗಳ ಮೂಲಕ ಅವರು ಜೊತೆಯಲ್ಲಿ ಇದ್ರಲ್ಲ, ಆ ನೆನಪುಗಳು ಅಜರಾಮರ ಅನ್ನುವಂತಹ ವಿಚಾರವನ್ನ ಅನೇಕರು ಪ್ರಸ್ತಾಪ ಮಾಡ್ತಾರೆ. ದೃಶ್ಯ ನೋಡ್ತಾ ಇರೋದು ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನ ನಾವು ಗಮನಿಸ್ತಾ ಇರೋದು. ಕೊನೆಯ ಹಂತದ ಪ್ರಕ್ರಿಯೆಗಳು ಸಾಗ್ತಾ ಇರುವಂತಹ ದೃಶ್ಯ ಇದು. ಮಾಡೋದಕ್ಕೆ ಅವರ ಹಿರಿಯ ಮಗನ ಕೈಯಿಂದ ಅಗ್ನಿ ಸ್ಪರ್ಶ ಮಾಡಿಸಲಾಗುತ್ತೆ. ಯಾವುದೇ ಸಮುದಾಯದ ಪದ್ಧತಿಗಳಿರುತ್ತಲ್ಲ ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇನ್ನೂ ಕೂಡ ಹಿರಿಯ ಮಗನ ಎಲ್ಲಾ ಕಾರ್ಯಗಳನ್ನ ನೆರವೇರಿಸಿದ್ದಾರೆ. ಕೊನೆಯದಾಗಿ ಅವರ ಕುಟುಂಬಸ್ಥರು ಮಕ್ಕಳು ಅಪ್ಪನ ಮುಖವನ್ನ ನೋಡಿ ಕಣ್ಣೀರ್ ಹಾಕ್ತಾ ಇರೋದು, ಭಾವುಕರಾಗಿರುವ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಮನಸ್ಸು ಭಾರವಾಗಿದೆ ಅವ್ರನ್ನ ಕಳಿಸ್ಕೊಡೋಕೆ. ಆದ್ರೂ ಕೂಡ ಅನಿವಾರ್ಯ, ಕಾಲದ ಕರೆಗೆ ಓಗೊಟ್ಟು ದ್ವಾರಕೀಶ್ ಅವರು ಹೊರಟು ಬಿಟ್ಟಿದ್ದಾರೆ. ಹಾಗಾಗಿ ಕಳಿಸಿಕೊಡಲೇಬೇಕಾದಂತಹ ಅನಿವಾರ್ಯತೆ. ಬಟ್ ಆ ಅನಿವಾರ್ಯದ ಪರಿಸ್ಥಿತಿಯಲ್ಲೂ ಕೂಡ ಜವಾಬ್ದಾರಿಗಳನ್ನ ಮರೆಯೋ ಹಾಗಿಲ್ಲ. ಆ ಜವಾಬ್ದಾರಿಯುತ ಪ್ರಕ್ರಿಯೆಗಳನ್ನ ಅವರ ಮಕ್ಕಳು ಮುಂದೆ ನಿಂತು ಮಾಡ್ತಾ ಇರುವಂತಹ ದೃಶ್ಯ. ಕೊನೆಯದಾಗಿ ತಮ್ಮ ತಂದೆಯ ಮುಖವನ್ನ ನೋಡಿರುವಂತಹ ಮಕ್ಕಳು ಭಾವುಕರಾಗಿರೋದು, ಕಣ್ಣೀರ್ ಹಾಕ್ತಾ ಇರೋದು, ಕೆಲವರು ಕೊನೆಯ ಮುತ್ತನ್ನ ತಮ್ಮ ತಂದೆಗೆ ನೀಡ್ತಾ ಇರುವಂತಹ ಭಾವುಕ ಕ್ಷಣಗಳು ಅಂತ ಅನ್ಸುತ್ತೆ. ಎಲ್ಲರ ಕಣ್ಣಾಲೆಗಳು ಕೂಡ ವರ್ಷಗಳನ್ನ ನೋಡ್ಬಿಟ್ರೆ ತಂದೆ ಮಗನ ಬಾಂಧವ್ಯವೇ ಹಾಗೆ ನೋಡಿ. ಸೋತ್ರು ಗೆದ್ರು ಅಂತ ನಾವು ಅವ್ರ ಹತ್ರ ಮಾತಾಡಿದಾಗ ನನ್ನ ತಂದೆ ಯಾವತ್ತೂ ಸೋತಿಲ್ಲ, ಗೆದ್ದು ನಿಂತಿದ್ದಾರೆ, ನಮ್ಮನ್ನ ಗೆಲ್ಲಿಸಿದ್ದಾರೆ. ನಾವ್ ಯಾವತ್ತೂ ಕೂಡ ಗೆಲುವಿನ ಕಡೆಗೆ ಹೋಗ್ತಾ ಇರ್ತೀವಿ, ಯಾವತ್ತೂ ಕೂಡ ಸೋಲನ್ನ ನೋಡಿದವರೇ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ನೋಡಿ, ಕೊನೆಯ ನಮಸ್ಕಾರ ತಮ್ಮ ತಂದೆಗೆ. ನೆರವೇರ್ತಾ ಇರುವಂತಹ ದೃಶ್ಯಗಳನ್ನ ತಾವೀಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದ್ವಾರಕೀಶ್ ಅವರ ಅಗಲಿಕೆ ಇಡೀ ಚಿತ್ರರಂಗಕ್ಕೆ ಯಾವ ರೀತಿ ನಷ್ಟ ಆಗಿದೆ, ಅವರು ಚಿತ್ರರಂಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾ ವಿಭಾಗಗಳಲ್ಲೂ ಎಷ್ಟು ಸಕ್ರಿಯರಾಗಿದ್ರು,
ಪ್ರತಿಯೊಂದು ವಿಭಾಗಗಳಲ್ಲೂ ತಮ್ಮನ್ನು ತಾವು ಯಾವ ರೀತಿ ಗುರುತಿಸಿಕೊಂಡಿದ್ರು, ಹೀಗೆ ಹಲವು ವಿಚಾರಗಳ ಬಗ್ಗೆ ಹಲವು ಚಿತ್ರರಂಗದ ಗಣ್ಯರನ್ನ ಮಾತಾಡಿಸುವಂತಹ ಕೆಲಸ ನಮ್ಮಿಂದ ಆದಂತಹ ಸಂದರ್ಭದಲ್ಲಿ ಅನೇಕ ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಚಿತ್ರರಂಗದಲ್ಲಿ ವಿದೇಶದಲ್ಲಿ ಚಿತ್ರವನ್ನ ನಿರ್ಮಿಸಿ ಕನ್ನಡದಲ್ಲಿ ಅವರ ಯಶಸ್ಸನ್ನ ಕಂಡಂತಹ ಏಕೈಕ ನಟ ದ್ವಾರಕೀಶ್ ಅಂತ ಹೇಳ್ಬೋದು. ಯಾಕಂದ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅನ್ನುವಂತಹ ಸಿನಿಮಾ ನೇಪಾಳದಲ್ಲಿ ಶೂಟ್ ಆಗಿತ್ತು. ಅದಾದ ಒಂದ್ 4-5 ದಿನ ಅಂತ ಅನ್ಕೋತೀನಿ, ಮತ್ತೆ 4-5 ದಿನ ಆದ್ಮೇಲೆ ಸಿಂಗಾಪುರದಲ್ಲಿ ರಾಜಾ ಕೂಡ ಅನ್ನುವಂತಹ ಸಿನಿಮಾ